ನೀವು ಒಂದು ತಾಲೂಕಿಗೆ ಹೋದ್ಮೇಲೆ ಆ ತಾಲೂಕಿಗೆ ಬಂದಾಗ ಎಮ್ಎಲ್ಎಗಳು ಎಂಎಲ್ಸಿಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಟಚಲ್ಲಿ ಇರಬೇಕು ಅಂತ ಕಲಿಸ್ಬೇಕು. ಅಷ್ಟು ಕನಿಷ್ಠ ಜ್ಞಾನ ಇಲ್ಲ ನಮಗೆ. ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ, ತಾಲೂಕಿನ ಅಧಿಕಾರಿಗಳು ಮತ್ತು ಡಿಸ್ಟ್ರಿಕ್ಟಿನ ಅಧಿಕಾರಿಗಳು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನೀವು ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾನು ಕ್ರಮ ತಗೊಳ್ತೀನಿ. Either I will shift you from that taluk or district, or we will initiate action against you. ಏನಕ್ಕೆ ನೀವು ಅವರಿಗೆ ಜವಾಬ್ದಾರಿ ಇದೆ, ನಿಮಗೆ ಜವಾಬ್ದಾರಿ ಏನಂದ್ರೆ ಅಷ್ಟು ಕನಿಷ್ಠ ಜ್ಞಾನ ಬರುವ ನಿಮಗೆ. henceforth ಯಾವ್ದಾದ್ರು ಒಂದು ಸಿಂಗಲ್ ಕಂಪ್ಲೇಂಟ್ ಬಂದ್ರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್ ಆನ್ ದಟ್ ಆಫೀಸರ್. ತಾಲೂಕು ಇರ್ಬೋದು, ಜಿಲ್ಲೆ ಇರ್ಬೋದು, ಯಾರ್ಯಾರು ನೀವು ಅಲ್ಲಿನ ರೆಪ್ರೆಸೆಂಟೇಟಿವ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನು ಸಹಕಾರ ಕೊಡಬೇಕು, ನಮ್ಮಿಂದ ಏನಾಗ್ಬೇಕು ಸರ್, ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನಾಗಬೇಕು ಅಂತ ಹೇಳಿ ಅವ್ರಿಗೆ ಹೇಳದೇ ಇದೆ. ರಚನೆ ಇಲ್ಲ, ಅವರಿಗೆ ಕೈಗೆ ಸಿಗೋದಿಲ್ಲ ಅನ್ನೋದಿದ್ರೆ ಮತ್ತೆ ಕೊಡ್ತೀವಿ ನಮ್ಮ ಜಿಲ್ಲೆಗೆ. ಇಮಿಡಿಯೇಟ್ಲಿ ನೋಡಿ, ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ಐ ಡೋಂಟ್ ವಾಂಟ್ ದಿಸ್ ಕೈಂಡ್ ಆಫ್ ಕಂಪ್ಲೇಂಟ್ ಫ್ರಮ್ ಎನಿಬಡಿ. ಇದು ಸರಿ ಇಲ್ಲ. ನಿಮಗೆ ನಾನು ಹೇಳಿಲ್ಲ ಅಂದ್ರೆ ಪತ್ರನೂ ಬರೆದಿದ್ದಾರೆ ಡಿಸಿ ಅವರು, ಎಂಡಿ. ನಿಮಗೆ ಪತ್ರ ಬರಲಿಲ್ಲ, ನಿಮ್ಗೆ ಹೇಳಲಿಲ್ಲ. ನಾನು ಚೇರ್ಮನ್ ಹೇಳಿದೆ, ನಾನು ನೋ ಎಕ್ಸ್ಕ್ಯೂಸಸ್. ನಾಳೆಯಿಂದಾನೇ ನೀವು ಶುರು ಮಾಡಬೇಕು. ಕಿಟ್ಗಳು ಕೊಡಿ, ನೀವು ಸೀಟ್ ಕಿಟ್ಗಳನ್ನ ಇಮಿಡಿಯೇಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪ್ರತಿ ತಾಲೂಕಿನಲ್ಲಿ ನೀವು ನಮಗೆ ಲೆಕ್ಕ ಕೊಡ್ಬೇಕು. ನೀವು ಯಾವ ತಾಲೂಕಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅದನ್ನ ಲೆಕ್ಕ ಕೊಡ್ಬೇಕು. ನೀವು ನಾನು ವಾರದೊಳಗಾಗಿ ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ದು ಡಿಸ್ಟ್ರಿಬ್ಯೂಷನ್ ಆಗಿರ್ಬೇಕು. ಯೂಸ್ ಯುವರ್ ಮಿಷನರಿ ನಿಮ್ಮಲ್ಲಿ